ರುಚಿಕರವಾದ ಕಾಳುಮೆಣಸು ಅಥವಾ ಕರಿಮೆಣಸಿನ ಅನ್ನ ಅಥವಾ ಪೆಪ್ಪರ್ ರೈಸ್ ಹೇಗೆ ಮಾಡೋದು ನೋಡೋಣ. ಇದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಅಡುಗೆ. ಬಾಯಿ ರುಚಿ ಇಲ್ಲದೆ ಇರುವಾಗ, ಶೀತ ಜ್ವರ ಬಂದವಾಗಂತೂ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಹಾಗೆ ಚಳಿಗಾಲದಲ್ಲಿ ಆಗುವಂತಹ ಶೀತ ಅಥವಾ ಅಲರ್ಜಿಗಾಗೋ ಥರ ಒಂದು ಸುಲಭವಾದ ಮನೆಮದ್ದನ್ನ ಸಹ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನಾನು ಮೊದಲಿಗೆ ಅರ್ಧ ಕಪ್ಪಷ್ಟು ಅಕ್ಕಿಯಿಂದ ಅನ್ನ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಚಮಚದಷ್ಟು ಕಾಳುಮೆಣಸು ಅಥವಾ ಕರಿಮೆಣಸನ್ನು ನಾವು ತರಿತರಿಯಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಬೇಕು. ನೀವು ಒಂದು ಸ್ವಲ್ಪ ಜಾಸ್ತಿ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಈ ರೀತಿ ಪುಡಿ ಮಾಡಿಟ್ಕೊಂಡು ಬೇಕಾದವಾಗ ಉಪಯೋಗಿಸ್ಬೋದು, ಅಥವಾ ನಾನು ಮಾಡಿರೋ ಹಾಗೆ ಜಜ್ಜಿಕೊಂಡು ಉಪಯೋಗಿಸ್ಬೋದು. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಉದ್ದಿನಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಇದಕ್ಕೆ ಹೆಚ್ಚು ಪದಾರ್ಥ ಏನು ಬಳಸಲಿಲ್ಲ, ತುಂಬ ಕಡಿಮೆ ಪದಾರ್ಥ ಬಳಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ರೈಸ್ ಬಾತ್ ಇದು. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಇಷ್ಟೇ ಅಂತ ಲೆಕ್ಕ ಇಲ್ಲ. ಈ ಪೆಪ್ಪರ್ ರೈಸಲ್ಲಿ ಗೋಡಂಬಿ ಹಾಕಿದ್ರೆ ಆವಾಗವಾಗ ಗೋಡಂಬಿ ಸಿಗುತ್ತಲ್ಲ, ತುಂಬ ರುಚಿ ಅನಿಸುತ್ತೆ. ಗೋಡಂಬಿ ಹುರಿದಾದ್ಮೇಲೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಜೊತೆಲಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಾಡಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ನಾನು ಎಣ್ಣೆನಲ್ಲಿ ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ತುಪ್ಪದಲ್ಲೂ ಮಾಡ್ಬೋದು. ನೋಡಿ, ಇಷ್ಟು ಈರುಳ್ಳಿ ಹುರಿದಾದ್ಮೇಲೆ ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಕಾಳುಮೆಣಸು, ಹಾಗೆ ರುಚಿಗೆ ತಕ್ಕಾಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಕಾಳುಮೆಣಸು ತುಂಬ ಸಣ್ಣಗೆ ಪುಡಿ ಮಾಡಬಾರ್ದು, ಅದೊಂಥರ ಉರಿ ಖಾರ ಬರುತ್ತೆ. ಒಂದು ಸ್ವಲ್ಪ ತರಿತರಿಯಾಗಿಯೇ ಮಾಡ್ಕೊಳ್ಬೇಕು. ಹೀಗೆ ಒಂದು ಸಲ ಅದನ್ನ ಜಸ್ಟ್ ಮಚ್ಚಿ ಹುರ್ಕೊಂಡು ಆನಂತರ ಇದಕ್ಕೆ ನಾವು ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕ್ಕೊಳ್ಬೇಕು. ಅನ್ನ ಒಂದು ಸ್ವಲ್ಪ ಉದುರುದ್ರಾಗಿರಲಿ, ಉಳಿದಿರೋ ಅನ್ನದಿಂದ ಬೇಕಾದರೂ ನೀವು ಮಾಡ್ಬೋದು. ಆಮೇಲೆ ನೋಡಿ, ಹೀಗೆ ಚೆನ್ನಾಗಿ ಅನ್ನ ಎಲ್ಲ ಬಿಸಿ ಆಗೋ ಥರ ಮಗ್ಚಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಕಡಿಮೆ ಪದಾರ್ಥ, ಎಷ್ಟು ಸುಲಭವಾಗಿ, ಎಷ್ಟು ಫಾಸ್ಟಾಗಿ ಆಗುತ್ತೆ, ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಅಥವಾ ನಿಮ್ಗೇನಾದ್ರು ಹುಷಾರಿಲ್ಲದೆ ಬಾಯಿ ರುಚಿ ಕೆಟ್ಟಿದೆ ಅಂತ ಅಂದ್ಕೊಳ್ಳಿ, ಆ ಟೈಮಲ್ಲೆಲ್ಲ ಮಾಡಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಾಮೂಲಿ ಬೇರೆ ದಿನಗಳಲ್ಲೂ ಮಾಡ್ಬೋದು, ಚಟ್ನಿ ಜೊತೆ, ರಾಯ್ತ ಜೊತೆ, ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು. ನೀವು ಟ್ರೈ ಮಾಡಿ. ಶೀತ ಅಥವಾ ಅಲರ್ಜಿ ಇರೋಷ್ಟೊತ್ತಿಗೆ ತುಂಬ ಸುಲಭವಾಗಿ ಒಂದೇ ಒಂದು ಪದಾರ್ಥನ ಬಳಸ್ಕೊಂಡು ಮನೆಮದ್ದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಶೀತ ಅಥವಾ ಈ ಅಲರ್ಜಿ ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತಾ ಇರುತ್ತೆ ಅವಾಗವಾಗ ಅಲ್ವಾ. ಅದಕ್ಕೆ ಈ ಒಂದೇ 1 ಚಮಚ ಕಾಳುಮೆಣಸಿಂದ ನಾನಿವತ್ತು ತೋರಿಸ್ತಾ ಇರುವಂತಹ ರೆಮಿಡಿ ಅಥವಾ ಮನೆಮದ್ದನ್ನು ಮಾಡಿದರೆ ತುಂಬ ಒಳ್ಳೆ ಫಲಿತಾಂಶ ಖಂಡಿತ ಸಿಗುತ್ತೆ ನಿಮಗೆ. ಇದು ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ತಾ ಇದ್ದಂತಹ ಮನೆಮದ್ದು. ಇಲ್ಲಿ ನಾನು 1 ಚಮಚದಷ್ಟು ಕಾಳುಮೆಣಸನ್ನು ತೊಗೊಂಡು ಜಜ್ಜಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರನ್ನು ಕುದಿಯೋಕ್ಕಿಟ್ಟು ಅದ್ರ ಜೊತೆ ಈ ಜಜ್ಜಿರೋ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮಗೆ ಒಂಥರ ಈಗ ಹೆಂಗೆ ಗೊತ್ತಾ, ಶೀತ ಥರ ಆಗಿರುತ್ತೆ, ಆದರೆ ಕರೆಕ್ಟಾಗಿ ಯಾವ ಔಷಧಿ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಒಂಥರ ಶೀತದಲ್ಲೇ ಗುಜಲಿ ಹೋಗೋದು ಅಂತಂತಾರೆ, ಮೂಗು ಕಟ್ಟಿರುತ್ತೆ ಅಥವಾ ಸೀನ್ ಬರ್ತಾ ಇರುತ್ತೆ, ಕಣ್ಣು ಒಂಥರ ಆ ಥರ ಲೈಟಾಗಿ ಜ್ವರ ಬಂದಂಗೆ ಆಗಿರುತ್ತೆ. ಈ ಥರ ಸಂದರ್ಭದಲ್ಲಿ ನೀವು ಈ ಮನೆಮದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ಫಲಿತಾಂಶ ಸಿಗುತ್ತೆ. ಇಲ್ಲಿ ಕುದಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ನಾನೊಂದು 2 ಲೀಟ್ರಷ್ಟು ನೀರನ್ನು ಹಾಕಿ, ಅದು ತುಂಬ ಸ್ಟ್ರಾಂಗ್ ಇರುತ್ತಲ್ಲ, ಇವಾಗ 1 ಕಪ್ಪಲ್ಲಿ 1 ಚಮಚ ಪುಡಿ ಹಾಕಿದ್ರೆ ತುಂಬ ಸ್ಟ್ರಾಂಗ್ ಇರುತ್ತೆ, ಅದನ್ನು ಸ್ವಲ್ಪ ಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈಗ ಏನು ಮಾಡಬೇಕಪ್ಪ ಅಂದರೆ, ಈ ಕಾಳುಮೆಣಸಿನ ನೀರೇನಿದೆ ಇದನ್ನು ಗಂಟೆಗೊಂದ್ಸಲ ಕುಡಿಬೇಕು. ನೀವು ಇದನ್ನು ಪುನಃ ಬಿಸಿ ಮಾಡಿ ಕುಡಿಬೋದು, ಅಥವಾ ಅರ್ಧ ಲೋಟದಷ್ಟು ಬಿಸಿ ನೀರು ತೊಗೊಂಡು, ಬಿಸಿ ನೀರು ತೊಗೊಂಡು ಅದಕ್ಕೆ ಈ ಮಾಡಿಟ್ಕೊಂಡಿರೋ ಕಾಳುಮೆಣಸು ನೀರನ್ನು ಅರ್ಧ ಲೋಟ ಹಾಕಿ ಆ ರೀತಿನಾದರೂ ಕುಡಿಬೋದು. ಸ್ವಲ್ಪ ಬಿಸಿ ಕುಡಿದ್ರೆ ಒಳ್ಳೆ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಗಂಟೆಗೊಂದ್ಸಲ 1 ಕಪ್ ಥರ ಕುಡಿದ್ರೆ ಆಯಿತು. ಅಥವಾ ಈ ರೀತಿ 1 ಕಾಳುಮೆಣಸು ಅಥವಾ 1 ಕಲ್ಲು ಜೊತೆಗೆ 1 ಕಲ್ಲು ಉಪ್ಪನ್ನು ಹಾಕಿ ರಾತ್ರಿ ಮಲಗೋ ಮೊದಲು ಬಾಯಿಗೆ ಹಾಕ್ಕೊಂಡು ಜಗದು ತಿಂದು ಮಲಗಿದ್ರೂ ಸಹ ಒಳ್ಳೆ ಪರಿಣಾಮನ ಅದು ಕೊಡುತ್ತೆ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂತಹ ಮನೆಮದ್ದನ್ನು ನನಗಂತೂ ತುಂಬ ಉಪಯೋಗ ಆಗಿದೆ, ನಮ್ಮ ಮನೇಲಿ ಎಲ್ರಿಗೂ ಉಪಯೋಗ ಆಗುತ್ತೆ. ನೀವು
ಟ್ರೈ ಮಾಡಿಬಿಟ್ಟು ನಿಮಗೆ ಉಪಯೋಗ ಆಯಿತಾ ಅಂತ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.